ಮಾವಯ್ಯ. ಆದರೆ ಇದು ಅಮ್ಮ ಮಗ ಒಂದಾಗಲಿ ಅಂತ ಮಾಡ್ತಿರೋದಲ್ವಾ, ಒಂದು 2 ದಿನ ಓಕೆನಾ? ನಾನು ನನ್ನ ಗಂಡನ ಬಿಟ್ಟು ಬರ್ತಿಲ್ವಾ? ಸರಿ ಸರಿ, ನೀನು ಹೇಳ್ತಿದ್ದೀಯ ಅಂತ ನಾನು ಕೇಳ್ತೀನಿ. ಹೊಸ ಇರು, ನಾನು ಕರಿತೀನಿ. ಶಾರು ಶಾರು, ಓ ಬಂದೆ. ಬಾ ಶಾರು. ಶಾರು, ರತ್ನ ನೋಡೋಕ್ಕೆ ಅವಳು ತವ್ರ ಮನೆಗೆ ಹೋಗ್ತಾಳೆ, ಅವಳನ್ನ ಬಿಟ್ಬಿಟ್ಟು ಬರ್ತೀನಿ. ಹೌದೇನವ? ಹ್ಞೂ ಅತ್ತೆ. ಪಾಪ ನಮ್ಮ ರತ್ನ ಈ ಮನೇಲಿ ಇತ್ತವಳು ಇನ್ನೊಂದು ಮನೆಗೆ ಹೋಗಿದ್ದಾಳಲ್ಲ, ಅಲ್ಲಿ ಅವಳಿಗೆಲ್ಲ ಕಂಫರ್ಟ್ ಆಗಿರಬೇಕು, ಅಡ್ಜಸ್ಟ್ ಆಗಬೇಕು. ಅದಕ್ಕೆ ಅವಳ ಜೊತೆ ಯಾರಾದರೂ ಗೊತ್ತಿರೋರು ಇದ್ದರೆ ಅವಳಿಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೋಗ್ಬರೋಣ ಅಂದ್ಕೊಂಡೆ. ಹೌದು ಕಣವ, ನೀ ಹೇಳ್ತಾ ಇರೋದು ನೋಡಿದ್ರೆ ನನಗೂ ಬರಬೇಕು ಅಂತ ಮನಸ್ಸಾಯ್ತದೆ. ಆದರೆ ಬೇಡ, ನೀನು ಹೋಗ್ಬ. ಬರವ, ನಡಿಯವ್ವ, ತಡ ಆಯ್ತದೆ. ರೀ, ಬಾಲನ ಬಿಟ್ಟು ನೀವು ಬೇಗ ಬಂದ್ಬಿಡಿ. ಯಾಕೆಂದರೆ ನನ್ನ ಮಗ ಶಿವು ಬಂದರೆ ನಾನು ನೋಡಿದ್ರೆ ಬೇಸರ ಆಗ್ತಾನೆ, ಮತ್ತು ಅವ್ನು ಬಂದಾಗ ಇಲ್ಲಿ ಮಾತಾಡೋಕ್ಕೆ ಯಾರೂ ಇಲ್ಲ ಅಂದರೆ ನೋವು ಮಾಡ್ಕೊತಾನೆ. ಬೇಗ ಬಂದ್ಬಿಡಿ. ಆಯಿತು ಕಣವ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ನಡಿ ಬರವ, ನಡಿ ಹುಷಾರು. ನಡಿ. ಮಕ್ಕಳವ, ಇವ್ರು ನೋಡಿದ್ರೆ ಹೋದ್ರು, ಅವನು ಬಂದ್ಬಿಟ್ರೆ. ಏನು ಮುಖ ನೋಡ್ತಿದೀಯಾ? ನಿನ್ನ ಜಾಗ ಇದಲ್ಲ. ಅದೇ ತಿನ್ನೋ ತಟ್ಟೆಗೆ ಬಾಯಿ ಹಾಕಿದ್ರೆ ಅದೇ ತೆಗಿತೀನಿ. ಏನ್ ಮಾಡ್ತಿದ್ಯಾ? ಮುಚ್ಚೋ ಬಾಯಿ. ಈ ಮನೆಯಲ್ಲಿ ನಿನಗಾಗ್ಲಿ, ನಿನ್ನ ಹೆಂಡತಿಗಾಗ್ಲಿ, ಈ ಮನೇಲಿರೋ ಹೆಂಗಸ್ರಿಗಾಗ್ಲಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದಷ್ಟೇ ಕೆಲಸ. ಬೇರೆದಕ್ಕೆ ನಾಲ್ಗೆ ಬರ್ಕೂಡ್ದು. ಯಾಕ್ರಿ ಈ ಥರ ಎಲ್ಲ ನಡ್ಕೊಳ್ತಿದ್ದೀರಾ? ನಿಮ್ಗೇನಾಗಿದೆ? ಹೆಣ್ಣಿನ ನಾಲ್ಗೆ ಮನೆಗೆ ಮೈಲಿಗೆ, ನೆನಪಿರ್ಲಿ. ಯಾರೇ ನಿನ್ನ ಮಾವ? ನಾನೇ ನಿಮ್ಮ ಮನೆಯಿಂದ ಹೆಣ್ಣು ತರಬೇಕು ಅಂತ ನಾನು ಬಯಸಿದ್ನ? ಯಾವತ್ತಿಗೂ ಇಲ್ಲ. ಪಯ್ಯ, ಯಾಕಪ್ಪಯ್ಯ? ರತ್ನ ನಿನ್ನ ಅವ್ರ ಮನೆ ದೇವರು ಅನ್ಕೊಂಡವಳೆ. ನಾನು ಪಂಚಾಯತಿನಲ್ಲಿ ಕೂತ್ರೆ ಅಳೋ ಮಗು ಕೂಡ ತಪ್ಪಿಸಿಕೊಂಡು ಸುಮ್ಮನಾಗ್ಬಿಡುತ್ತೆ. ಅಂಥದ್ರಲ್ಲಿ ಅವತ್ತು ಪಂಚಾಯತಿನಲ್ಲಿ ನನ್ನ ವಿರುದ್ಧ ಕೈ ಎತ್ತಿದೆಯಲ್ಲ, ಅವತ್ತೇ ನೀನು ನನ್ನ ಮಗ ಅನ್ನೋದನ್ನ ಮರೆತುಬಿಟ್ಟೆ. ನೀನೇ ನನ್ನ ಮಗ ಅಲ್ಲ ಅಂದಮೇಲೆ ಇವಳು ನನ್ನ ಸೊಸೆನೇನು? ಕತ್ತೆ ಮೇಲೆ ಅತ್ತೆ ಕೂತ್ರೆ ಕೊಡೆ ಹಿಡಿಯೋದಕ್ಕೆ ಮಾವನೇ ಬರಬೇಕು. ಆದರೆ ಈ ಕತ್ತೆಗೆ ಬಾಡಿಗೆ ಕತ್ತೆಗಿಂತ ಹೆಚ್ಚು ಕಡಿಯಾಗಿ ಕಾಣ್ತೀನಿ. ನಮ್ಮ ಮನೆ ದೀಪ